ಹಲೋ ಎವ್ರಿವನ್, ದೈವ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು LED ಈ ರೀತಿ ಅಲ್ಟರ್ನೇಟ್ ಆಗಿ ಬ್ಲಿಂಕ್ ಮಾಡೋದು ಹೇಗೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇವಾಗ ಈ ರೀತಿ LED ಬ್ಲಿಂಕ್ ಮಾಡೋದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಫಸ್ಟ್ ನೋಡೋಣ. ಸೊ ಇದು ಸರ್ಕ್ಯೂಟ್ ಡಯಾಗ್ರಾಮ್. ಇದರಲ್ಲಿ ಮೇನ್ ಅಂದರೆ ಆರ್ಡಿನೋ IC ಇದೆ. ಇದರ ಪಿನ್ ನಂಬರ್ 12 ಮತ್ತು 13 ಅನ್ನ ಔಟ್ಪುಟ್ ಪಿನ್ ಆಗಿ ಯೂಸ್ ಮಾಡ್ಕೋತೀನಿ. ಪಿನ್ ನಂಬರ್ 12ನ ಥ್ರೂ 220 ಓಮ್ ರೆಸಿಸ್ಟರ್ ಒಂದು LEDಗೆ ಕನೆಕ್ಟ್ ಮಾಡ್ಕೋಬೇಕು. ಹಾಗೆ ಪಿನ್ ನಂಬರ್ 13 ಅನ್ನು ಸಹ ಥ್ರೂ 220 ಓಮ್ ರೆಸಿಸ್ಟರ್ ಇನ್ನೊಂದು LEDಗೆ ಕನೆಕ್ಟ್ ಮಾಡ್ಕೋಬೇಕು. ಸೊ ಈ ಸರ್ಕ್ಯೂಟ್ನ ಮಾಡೋದಕ್ಕೆ ಏನೇನು ಕಂಪೋನೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಮೇನ್ ಅಂದರೆ ಆರ್ಡಿನೋ ಕಿಟ್ ಬೇಕಾಗುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಆರ್ಡಿನೋ ಉನೋ ಕಿಟ್. ಹಾಗೆ ಎರಡು LED ಬೇಕಾಗುತ್ತೆ. ನಾನಿಲ್ಲಿ ಎರಡು ಬೇರೆ ಬೇರೆ ಕಲರ್ LEDನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ರೆಡ್ ಕಲರ್ LED, ಇನ್ನೊಂದು ಬ್ಲೂ ಕಲರ್. ಯಾವುದೇ ಕಲರ್ ಸಹ ಯೂಸ್ ಮಾಡ್ಕೋಬಹುದು. ಆಮೇಲೆ ಎರಡು 220 ಓಮ್ ರೆಸಿಸ್ಟರ್ ಬೇಕಾಗುತ್ತೆ. ಹಾಗೆ ಕನೆಕ್ಷನ್ ಮಾಡೋಕ್ಕೆ ಒಂದು ಬ್ರೆಡ್ ಬೋರ್ಡ್, ವೈರ್ಸ್ ಇಲ್ಲ ಪ್ಯಾಚ್ ಕಾರ್ಡ್ಸ್ ಬೇಕಾಗುತ್ತೆ. ಬನ್ನಿ ಇವಾಗ ಈ ಕಂಪೋನೆಂಟ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಬ್ರೆಡ್ ಬೋರ್ಡ್ ಅಲ್ಲಿ ಕನೆಕ್ಷನ್ಸ್ ಅನ್ನ ಮಾಡೋಣ. ಸೊ ಇವಾಗ ಸರ್ಕ್ಯೂಟ್ ಕನೆಕ್ಷನ್ ಎಲ್ಲ ಮಾಡಿದ್ದಾಯ್ತು. ಇವಾಗ ಇದಕ್ಕೆ ಪ್ರೋಗ್ರಾಮ್ ಬರೆಯೋಣ, ಅಂದರೆ ಕೋಡಿಂಗ್ ಮಾಡೋಣ. ಕೋಡಿಂಗ್ ಮಾಡೋದಕ್ಕೆ ಆರ್ಡಿನೋ IDE ಸಾಫ್ಟ್ವೇರ್ ಯೂಸ್ ಮಾಡಬೇಕು. ಓಕೆ, ಇವಾಗ IDE ಸಾಫ್ಟ್ವೇರ್ ಓಪನ್ ಆಗಿದೆ. ಇದರಲ್ಲಿ ಫಸ್ಟ್ ನ್ಯೂ ಸ್ಕೆಚ್ ತಗೋಬೇಕು. ಸೊ ನ್ಯೂ ಸ್ಕೆಚ್ ತಗೊಂಡಿದ್ದೀನಿ. ಸೊ ನಾನು ಈ ಸರ್ಕ್ಯೂಟಲ್ಲಿ ಆರ್ಡಿನೋ ಪಿನ್ ನಂಬರ್ 12 ಮತ್ತು 13ಗೆ LEDನ ಕನೆಕ್ಟ್ ಮಾಡಿದ್ದೆ. ಸೊ ಇವೆರಡು ಪಿನ್ಗಳನ್ನು ಪ್ರೋಗ್ರಾಮಲ್ಲಿ ಔಟ್ಪುಟ್ ಪಿನ್ಸ್ ಆಗಿ ಕಾನ್ಫಿಗರ್ ಮಾಡ್ಕೋತೀನಿ. ಫಸ್ಟ್ ಪಿನ್ ನಂಬರ್ 13 ಅನ್ನ ಈ ರೀತಿ ಔಟ್ಪುಟ್ ಪಿನ್ ಆಗಿ ಕಾನ್ಫಿಗರ್ ಮಾಡ್ಕೋತೀನಿ. ಹಾಗೇನೆ ಇವಾಗ ಪಿನ್ ನಂಬರ್ 12ನು ಸಹ ಔಟ್ಪುಟ್ ಪಿನ್ ಆಗಿ ಕಾನ್ಫಿಗರ್ ಮಾಡ್ಕೋತೀನಿ. ಇವಾಗ ಲೂಪ್ ಒಳಗಡೆ ಪಿನ್ ನಂಬರ್ 13ನ ಹೈ ಮಾಡ್ಕೋತೀನಿ. ಹಾಗೆ ಪಿನ್ ನಂಬರ್ 12ನ ಲೋ ಮಾಡ್ಕೋತೀನಿ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪಿನ್ ನಂಬರ್ 13ಗೆ ಕನೆಕ್ಟ್ ಮಾಡಿರೋ LED ಆನ್ ಆಗಿರುತ್ತೆ. ಪಿನ್ ನಂಬರ್ 12ಗೆ ಕನೆಕ್ಟ್ ಮಾಡಿರೋ LED ಆಫ್ ಇರುತ್ತೆ. ಇದಾದ್ಮೇಲೆ 500 ಮಿಲಿ ಸೆಕೆಂಡ್ಸ್ ಅಂದ್ರೆ 0.5 ಸೆಕೆಂಡ್ಸ್ ಡಿಲೇ ಕೊಡ್ತೀನಿ. ಡಿಲೇ ಕೊಟ್ಟಾದ್ಮೇಲೆ ಈಗ ರಿವರ್ಸ್ ಅಂದ್ರೆ ಪಿನ್ ನಂಬರ್ 13ನ ಲೋ ಮಾಡ್ತೀನಿ, ಪಿನ್ ನಂಬರ್ 12ನ ಹೈ ಮಾಡ್ತೀನಿ. ಇದಾದ್ಮೇಲೆ ಮತ್ತೆ 500 ಮಿಲಿ ಸೆಕೆಂಡ್ಸ್ ಡಿಲೇ ಕೊಡ್ತೀನಿ. ಇವಿಷ್ಟು ಲೂಪ್ ಒಳಗಡೆ ಕಂಟಿನ್ಯೂಸ್ ಆಗಿ ರನ್ ಆಗ್ತಾನೆ ಇರುತ್ತೆ. ಸೊ ಇವಾಗ ಕೋಡಿಂಗ್ ಕಂಪ್ಲೀಟ್ ಆಯ್ತು. ಇದನ್ನ ಇವಾಗ ಆರ್ಡಿನೋ ಕಿಟ್ಗೆ ಅಪ್ಲೋಡ್ ಮಾಡೋಣ. ಸೊ ಈ ಪ್ರೋಗ್ರಾಮನ್ನು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಟೂಲ್ಸಿಗೆ ಹೋಗಿ ಪೋರ್ಟ್ ಸೆಲೆಕ್ಷನ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. COM3 ಪೋರ್ಟ್ ಸೆಲೆಕ್ಟ್ ಆಗಿದೆ. ಅದಾದಮೇಲೆ ಆರ್ಡಿನೋ ಉನೋ ಕಿಟ್ ಯಾವ ಸೆಲೆಕ್ಟ್ ಆಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಸೊ ಉನೋ ಕಿಟ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ಇದನ್ನು ಕನ್ಫರ್ಮ್ ಮಾಡಿಕೊಂಡು ಇವಾಗ ಪ್ರೋಗ್ರಾಮನ್ನು ಅಪ್ಲೋಡ್ ಮಾಡಬೇಕು.
ಸೊ ಅಪ್ಲೋಡ್ ಆರೋ ಮೇಲೆ ಕ್ಲಿಕ್ ಮಾಡಿ ಪ್ರೋಗ್ರಾಮ್ ಅಪ್ಲೋಡ್ ಆಗುತ್ತೆ. ನೋಡಿ, ಪ್ರೋಗ್ರಾಮ್ ಅಪ್ಲೋಡ್ ಆದ ತಕ್ಷಣ LED ಗಳು ಆಲ್ಟರ್ನೇಟ್ ಆಗಿ ಬ್ಲಿಂಕ್ ಆಗೋಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಇದು ಕಂಟಿನ್ಯೂಸ್ ಆಗಿ ಆಲ್ಟರ್ನೇಟ್ ಆಗಿ ಬ್ಲಿಂಕ್ ಆಗ್ತಾನೆ ಇರುತ್ತೆ. ನೋಡಿ, ಒಂದು ರೆಡ್ ಕಲರ್ LED, ಇನ್ನೊಂದು ಬ್ಲೂ ಕಲರ್ ಆಲ್ಟರ್ನೇಟ್ ಆಗಿ ಬ್ಲಿಂಕ್ ಆಗ್ತಾ ಇದೆ. 0.5 ಸೆಕೆಂಡ್ಸ್ ಡಿಲೇ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ 0.5 ಸೆಕೆಂಡ್ಸ್ ಡಿಲೇ ಆದ್ಮೇಲೆ ಎರಡು ಆಲ್ಟರ್ನೇಟ್ ಆಗಿ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಹೇಗಿತ್ತು ಈ ವಿಡಿಯೋ ಚೆನ್ನಾಗಿದ್ರೆ ಇದನ್ನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.